ನೀವು ಈ ಕಲೆನ ಹೇಗೆ ಕಲ್ತಿದ್ರಿ? ಕಲೆಗೆ ಏನಂತ ಕರೀತಾರೆ? ಆ್ಯಕ್ಚುಲಿ ಈ ಕಲೆಗೆ ಇಂಗ್ಲೀಷಲ್ಲಿ ವೆಂಟ್ರಲೋಕಿಸಮ್ ಅಂತ ಬಿಟ್ಟು ಎಂತ? ಕರೀತಾರೆ. ವೆಂಟ್ರಲೋಕಿಸ್ಟ್. ವೆಂಟ್ರೋಲಕಿಸ್ಟ್. ಹಾಂ, ಓಕೆ. ಪಪೆಟ್ ಶೋ ಅಂತಾನೂ ಕರೀತಾರೆ. ಪಪೆಟ್ ಶೋ. ಓಕೆ. ಪಪೆಟ್ ಶೋ ಅಂತಾನೂ ಕರೀತಾರೆ. ಇದಕ್ಕೆ ರಿಯಲ್ ನೇಮ್ ಇರೋದು ವೆಂಟ್ರಲೋಕಿಸ್ಟ್. ಪಪೆಟ್ ಶೋ ಅಂತಿಲ್ಲಾಂದ್ರೆ ಇನ್ನೊಂದು ಕೈಲಿಂದ ಆಡಿಸ್ತಾರೆ, ಗೊಂಬೆ ಆಟ. ಗೊಂಬೆ ಆಟ, ಅದಕ್ಕೆ ಪಪೆಟ್ ಶೋ ಅಂತಾರೆ. ಕನ್ನಡದಲ್ಲಿ ಇದಕ್ಕೆ ಶಬ್ದಬಮ್ ಅಂತ ಬಿಟ್ಟು ಹೇಳ್ಬೋದು. ಹಿಂದಿ ಲೈಕ್ ಕನ್ನಡ ಸೇಮು ಶಬ್ದಬಮ್ ಅಂತಾನೆ ಹೇಳ್ತಾರೆ. ಶಬ್ದಬ್ರಹ್ಮ ಅಂದ್ರೆ ಶಬ್ದ ಎಲ್ಲಿಂದ ಬರುತ್ತೆ ಅಂತಾನೆ ಕೆಲವೊಬ್ರಿಗೆ ಗೊತ್ತಾಗಲ್ಲ ಅಲ್ವಾ, ಅದಕ್ಕೆ ಇದನ್ನ ಶಬ್ದಬ್ರಹ್ಮ ಅಂತ ಬಿಟ್ಟು ಕರೀತಾರೆ. ಇದನ್ನ ನಾನು ಕಲ್ತಿರೋದು ಆನ್ಲೈನ್ ಕ್ಲಾಸಲ್ಲಿ ಕೋಲ್ಕತ್ತಾದಲ್ಲಿ. ಕೋಲ್ಕತ್ತಾಗ ಹೋಗಿದ್ರ? ಅಲ್ಲಿ ಇಲ್ಲೇನೆ? ಯಾಕೆ ಕಲಿಬೇಕಂತ ಅನ್ನಿಸ್ತು ಜಾನಗೆ? ಸೊ ಆಲ್ಮೋಸ್ಟ್ ನೋಡಿ, ಈ ವಾತಾವರಣದಲ್ಲಿ ನಾನು ಒಬ್ಬಳೇ ಇರ್ತೀನಿ. ತುಂಬ ಬೇಜಾರಾಗುತ್ತೆ. ಲೈಕ್ ಫ್ರೆಂಡ್ಸು ಅಂತಿಲ್ಲ ಅಂದರೆ ಇವತ್ತು ಇರ್ತಾರೆ, ನಾಳೆ ಇರ್ತಾರೆ, ಜಗಳ ಆಗುತ್ತೆ, ಅವ್ರ ಬಗ್ಗೆ ಇವ್ರು ಹೇಳ್ತಾರೆ, ಇವ್ರ ಬಗ್ಗೆ ಅವ್ರು ಮಾತಾಡ್ತಾರೆ, ಅವ್ರು ಹಿಂಗೆ ಇವ್ರು ಹಿಂಗೆ ಅದು ಹಿಂಗೆ ಅಂತ ಬಿಡು ಏನೋ ದೂರ ಆಗ್ಬಿಡ್ತೀವಿ. ಸೊ ತುಂಬ ಬೋರ್ ಆಗೋವಾಗ ಲೈಕ್ ನಾನು ಕಾರ್ಟೂನ್ಸ್ ಜಾಸ್ತಿ ನೋಡ್ತೀನಿ. ಕಾರ್ಟೂನ್ ನೋಡ್ತಾ ನೋಡ್ತಾ ಲೈಕ್ ಯಾವುದೋ ಇನ್ನೊಂದು ಚಾನಲಲ್ಲಿ ಹೋದೆ, ಯಾರೋ ಒಬ್ಬರು ವೆಂಟ್ರಲೋಕಿಸ್ಟ್ ಮಾಡ್ತಾಯಿದ್ರು ಹಿಂದಿ ಶೋನಲ್ಲಿ. ಅದು ಸೇಮ್ ಲೈಕ್ ಇದೇ ಥರ ಗೊಂಬೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇತ್ತು ಅಂತಿಲ್ಲ ಅಂದರೆ ಲೈಕ್ ಏನೋ ಡಿಫ್ರೆಂಟಾಗಿ ಮಾತಾಡ್ತಾ ಇದೆಯಲ್ಲ ಅಂತಬಿಟ್ಟು ನಾನು ನೋಡಿದೆ. ಲೈಕ್ ನಮ್ಮ ಇಂಡಿಯಾದಲ್ಲಿ ಫಸ್ಟು ಅಂತಿಲ್ಲ ಅಂದರೆ ಲೈಕ್ ಗರ್ಲ್ಸಲ್ಲಿ ಇಂದುಶ್ರೀ ಅವರು. ಓ, ನಮ್ಮ ಕನ್ನಡತಿ. ಹಾಂ, ಇಂದುಶ್ರೀ ಅವರು ಫೀಮೇಲಲ್ಲಿ. ಟ್ರಾನ್ಸಲ್ಲಿ ಯಾರೂ ಇಲ್ಲ, ಟ್ರಾನ್ಸಲ್ಲಿ ಯಾರೂ ಮಾಡೇ ಇಲ್ಲ. ಮೆಜಿಷಿಯನಲ್ಲಿ ಯಾರೂ ಇಲ್ಲ ಟ್ರಾನ್ಸಲ್ಲಿ. ನಾನೆಲ್ಲ ಗೂಗಲಲ್ಲಿ ವೆಬ್ಸೈಟಲ್ಲಿ ಎಲ್ಲನೂ ಚೆಕ್ ಮಾಡಿದೆ. ಸೊ ಓಕೆ, ಇವಾಗ ನಾನು ಬೇರೆ ಕಡೆಯಲ್ಲಿ ಏನಾದರೂ ಆ್ಯಕ್ಟಿಂಗ್ ಏನಾದರೂ ಓದಾ ಅಂತಿಲ್ಲ ಅಂದರೆ ಸ್ಪೆಷಲ್ ಅಲ್ಲಿ ಏನು ಮಾಡ್ತಾರೆ ಅಂತಿಲ್ಲ ಅಂದರೆ ಟ್ರಾನ್ಸ್ ಕ್ಯಾರೆಕ್ಟರ್ ಇದ್ದರೆ ಮಾತ್ರ ನಮ್ಗೆ ಕೊಡ್ತಾರೆ. ಆ ಕ್ಯಾರೆಕ್ಟರ್ ಮಾಡೋಕ್ಕೆ ನಾನೇ ಬೇಕಾ? ಒಂದು ಹುಡುಗನ್ನ ಲೈಕ್ ಯಾವ ಥರ ರೆಡಿ ಮಾಡ್ದ ಅಂತೆಲ್ಲ ನಾವು ನಮ್ಗಿಂತ ಚೆನ್ನಾಗಿ ಮಾಡ್ತಾನೆ. ಲೈಕ್ ನಾನು ಟ್ರಾನ್ಸ್ ಆಗ್ಬಿಟ್ಟು ನನ್ನ ಟ್ರಾನ್ಸ್ ರೋಲ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಏನಾದರೂ ಒಂದು ಮಾಡಬೇಕಲ್ಲ ಅಂತಬಿಟ್ಟು ಅವಾಗ ನಾನು ಈ ಶೋ ಮಾಡಿದ್ಮೇಲೆ ಸೊ ನಾನು ಏನೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ ತಾನೆ ಇದೆಲ್ಲನೂ ಅದು ಮಾಡುತ್ತೆ. ಅದಕ್ಕೋಸ್ಕರನೇ ಲೈಕ್ ನಾನು ಈ ಪಪೆಟ್ ಶೋನ ಕಲ್ತ್ಕೊಂಡಿರೋದು. ಇಲ್ಲ, ಇವಾಗ ಆನ್ಲೈನಲ್ಲಿ ಕಲ್ತಿರಲ್ಲ, ಎಷ್ಟು ತಿಂಗಳು ಕೋರ್ಸ್ ಅದು? ಹೇಗೆ? 10 days ಅಲ್ಲೇ. 10 days ಅಲ್ಲ. ಇವಾಗ ವಾಯ್ಸು ನೀವೇನೇ, ಎರಡಕ್ಕೂ ನೀವೇನೇ ಕೊಡಬೇಕು? ನಿಮ್ದು ವಾಯ್ಸ್ ಇರಬೇಕು, ಇದ್ರ ವಾಯ್ಸು ಕೊಡಬೇಕು. ಹೇಗೆ ಅದು ಮಾಡ್ಯುಲೇಷನ್ ಮಾಡಿದ್ದು? ಹೇಗೆ ಚೇಂಜಸ್ ಆಯಿತು? ಅಲ್ಲಿ ಟ್ರೈನ್ ಅಪ್ ಮಾಡ್ತಾರೆ. ಇವಾಗ ನನ್ಗೊಂದು ಕ್ಲಾಸ್ ತಗೊಂಡ್ರು ಅಂತ ಬಿಟ್ಟು ತಿಳ್ಕೊಳ್ಳಿ. ಆ್ಯಕ್ಚುಲಿ ಅವ್ರು ಹಿಂದಿದಲ್ಲಿ ಹೇಳ್ಕೊಡ್ತಾರೆ, ಅವ್ರು ಕನ್ನಡ ಬರೋಲ್ಲ, ಕೋಲ್ಕತ್ತಾ ಅಲ್ವಾ. ಸೊ ಒಂದು ಕ್ಲಾಸ್ ಹೇಳ್ಬಿಟ್ಟು ನನಗೆ 5 to 10 days ವರ್ಕ್ಶಾಪ್ ಕೊಡ್ತಾರೆ. ಲೈಕ್ ಯಾವ ಥರ ವಾರ್ಮ್ ಅಪ್ ಮಾಡಬೇಕು, ಇದಕ್ಕೆ ಆಗಿರೋಕ್ಕಂಥ ವಾರ್ಮ್ ಅಪ್ ಇರುತ್ತೆ, ವಾಯ್ಸ್ ಎಕ್ಸಸೈಜ್ ಇರುತ್ತೆ, ಅದನ್ನ ತಗೊಳ್ಳಿ, ಅದನ್ನೆಲ್ಲ ಮಾಡ್ಕೊತ ಲೈಕ್ ಅವ್ರು ಕೆಲವೊಂದು ಸೌಂಡ್ಸ್ ಕೊಡ್ತಾರೆ. ಇವಾಗ ಕ್ಯಾಟ್ ಸೌಂಡಿಂಗ್ ಇರುತ್ತೆ, ಡಾಗ್ ಸೌಂಡಿಂಗ್ ಇರುತ್ತೆ. ಲೈಕ್ ಕ್ಯಾಟ್ ಸೌಂಡ್ಲಿಂದ ಮಾತಾಡಿ, ಡಾಗ್ ಸೌಂಡ್ಲಿಂದ ಮಾತಾಡಿ,